ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿ ಬ್ಯುಸಿಯಾಗಿರುವ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಮರಳುವ ಮುನ್ಸೂಚನೆ ನೀಡಿದ್ದಾರೆ. ಅಷ್ಟೇ ಅಲ್ಲ, ದಳಪತಿಗಳ ಪಾಲಿಗೆ ಅದೃಷ್ಟ ಕ್ಷೇತ್ರ ಎನಿಸಿಕೊಂಡಿರುವ ರಾಮನಗರದಿಂದಲೇ ತಮ್ಮ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸುತ್ತೇನೆ ಅನ್ನುವ ಕುಮಾರಣ್ಣನ ಮಾತು ಈಗ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹೊಸ ಹುರುಪು ಮೂಡಿಸಿದೆ. ರಾಜ್ಯ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರ ಈ ಹೊಸ ಲೆಕ್ಕಾಚಾರದ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ, ನೋಡೋಣ ಬನ್ನಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಗೆದ್ದು ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಿಂದ ದೂರ ಉಳಿದಿದ್ರು. ಆದರೆ ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗಿರೋದು ಮತ್ತು ಜಿಲ್ಲೆಯಲ್ಲಿ ಜೆಡಿಎಸ್ ನಿಷ್ಕ್ರಿಯವಾಗ್ತಿರೋದು ಕುಮಾರಣ್ಣನ ಚಿಂತೆಗೆ ಈಡು ಮಾಡಿದೆ. ಇದೇ ಕಾರಣಕ್ಕೆ ನಾನು ರಾಮನಗರವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನನ್ನ ಅಂತಿಮ ಹೋರಾಟ ರಾಮನಗರದಿಂದಲೇ ಅಂತ ಹೇಳೋ ಮೂಲಕ ಕಾರ್ಯಕರ್ತರಿಗೆ ಭರ್ಜರಿ ಎನರ್ಜಿ ನೀಡಿದ್ದಾರೆ. ರಾಮನಗರ ಅಂದ್ರೆ ಅದು ದೇವೇಗೌಡರ ಕುಟುಂಬಕ್ಕೆ ಗೆಲುವಿನ ಬೆನ್ನೆಲುಬು. ದೇವೇಗೌಡರು ಸಿಎಂ ಆಗಿದ್ದಾಗ ಪ್ರಧಾನಿ ಹುದ್ದೆಗೇರಿದ್ದು ಕೂಡ ಇದೇ ರಾಮನಗರದ ನೆಲದಿಂದ. ಕುಮಾರಸ್ವಾಮಿ ಅವರು ಮೊದಲ ಬಾರಿಗೆ ಸಿಎಂ ಪಟ್ಟ ಅಲಂಕರಿಸಿದ್ದು ಇದೇ ಕ್ಷೇತ್ರದಿಂದಲೇ. ಹೀಗಾಗಿ ಕುಮಾರಣ್ಣ ಮತ್ತೆ ರಾಮನಗರಕ್ಕೆ ಬಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ ಅನ್ನುವ ಬಲವಾದ ನಂಬಿಕೆ ಜೆಡಿಎಸ್ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಇದೆ. ಮತ್ತೊಂದು ಕಡೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಭವಿಷ್ಯ ರೂಪಿಸಲು ಎಚ್ಡಿಕೆ ಹೊಸ ಪ್ಲಾನ್ ಮಾಡ್ತಿದ್ದಾರೆ. ರಾಮನಗರ ಮತ್ತು ಚನ್ನಪಟ್ಟಣದಲ್ಲಿ ಸೋಲು ಕಂಡಿರುವ ನಿಖಿಲ್ ಈಗ ಮತ್ತೆ ಮಂಡ್ಯದತ್ತ ಮುಖ ಮಾಡಿದ್ದಾರೆ. ಮಂಡ್ಯದಲ್ಲಿ ವಾಸ್ತವ್ಯ ಹೂಡಲು ಈಗಾಗಲೇ ಮನೆ ಹುಡುಕಾಟ ಕೂಡ ಶುರುವಾಗಿದೆ. ಮುಂಬರುವ ಚುನಾವಣೆಯಲ್ಲಿ ಮಂಡ್ಯ, ಮೈಸೂರು ಮತ್ತು ಹಾಸನ ಭಾಗದಲ್ಲಿ ಪಕ್ಷವನ್ನ ಮತ್ತೆ ಕಟ್ಟಿ ಬೆಳೆಸಲು ಮಗನನ್ನ ಮಂಡ್ಯಕ್ಕೆ ಕಳುಹಿಸೋದು ಕುಮಾರಣ್ಣನ ತಂತ್ರವಾಗಿದೆ. ಒಟ್ಟಿನಲ್ಲಿ ಕುಮಾರಣ್ಣ ಮತ್ತೆ ಬರ್ತಾರೆ ಅನ್ನೋ ಒಂದು ಮಾತು ಈಗ ಜಿಲ್ಲಾದ್ಯಂತ ಸಂಚಲನ ಮೂಡಿಸಿದೆ. ಮತ್ತೊಂದು ಕಡೆ ಮಗನನ್ನ ಮಂಡ್ಯದಲ್ಲಿ ನೆಲೆಗೊಳಿಸಿ, ಇನ್ನೊಂದು ಕಡೆ ತಾವು ರಾಮನಗರದಿಂದ ರಾಜ್ಯ ರಾಜಕಾರಣಕ್ಕೆ ಮರಳೋ ಮೂಲಕ ಗತ ವೈಭವ ಮರುಕಳಿಸುವಂತೆ ಮಾಡೋದೇ ದೊಡ್ಡಗೌಡರ ಕುಟುಂಬದ ಪ್ಲಾನ್ ಆಗಿದೆ. ಕುಮಾರಸ್ವಾಮಿ ಅವರ ಈ ಮಾಸ್ಟರ್ ಸ್ಟ್ರೋಕ್ ಕಾಂಗ್ರೆಸ್ ಕೋಟೆಗೆ ಲಗ್ಗೆ ಇಡುತ್ತಾ ಕುಮಾರಣ್ಣ ಮತ್ತೆ ಸಿಎಂ ಕುರ್ಚಿಯತ್ತ ಹೆಜ್ಜೆ ಹಾಕ್ತಾರಾ? ಕಾದ್ ನೋಡ್ಬೇಕಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.